ನೋಡಿ 9 ವಾರ ವ್ರತವನ್ನು ತಿಳಿಸಿಕೊಟ್ಟಂತ ಸಂದರ್ಭದಲ್ಲಿ 9 ವಾರ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಿಮಗೆ 1 2 3 4 5 ಪವಾಡ ಆಯ್ತಲ್ಲ ಟೋಟಲ್ ಆಗಿ. ಹೌದು ಗುರುಗಳೇ. ಮೊದಲನೇದಾಗಿ ಬೈಕ್ ತಗೊಂಡ್ರಿ, ಎರಡನೇದಾಗಿ 5 ಬೆಡ್ರೂಮ್ ಮನೆ ತಗೊಂಡ್ರಿ, ಕರೆಂಟ್ ಬಿಲ್ ಇಲ್ಲ, ನೀರಿನ ಬಿಲ್ ಇಲ್ಲ, ಎಲ್ಲಾ ಫ್ರೀ. ಅದಾದ್ಮೇಲೆ ಮಗಳಿಗೆ ಮಗಳಿಗೆ ಎಜುಕೇಶನ್ ಕೂಡ ಅದು ಕೂಡ ಅವರೇ ಕಟ್ಟಿದ್ದಾರೆ ಗುರುಗಳೇ, ಫೀಸ್ 1 ಲಕ್ಷ. 1 ಲಕ್ಷ ಎಜುಕೇಶನ್ ಫ್ರೀ, 1 ಲಕ್ಷ ದುಡ್ಡು ಬಂತು. ಅದೇ ಹಲೋ, ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಗುರುಗಳೇ. ಜೈ ಶ್ರೀರಾಮ್. ಯಾರು ಸ್ವಾಮಿ ಮಾತಾಡೋದು? ನನ್ನ ಹೆಸರು ಜಯಣ್ಣ ಅಂತ, ನಮ್ಮ ಹೆಸರು ಭಾಗ್ಯ ಅಂತ ಗುರುಗಳೇ, ಬೆಂಗಳೂರಿಂದ. ಫಸ್ಟ್ ಸರ್ಜಾಪುರದಲ್ಲಿ ಇದ್ವಿ ಗುರುಗಳೇ. ಓಕೆ. ಇವಾಗ ನಾವು ಫಸ್ಟ್ ಒಂದ್ಸಲ ಕಾಲ್ ಮಾಡಿದಾಗ ನಮ್ಗೆ ನಿಮ್ದು ಲೈನ್ ಸಿಕ್ಕಿ ನೀವು 9 ವಾರ ವ್ರತ ಮಾಡಿ ಅಂತ ಹೇಳ್ಕೊಟ್ಟಿದ್ರಿ ಗುರುಗಳೇ. ಓಕೆ. ಅದೇ ತರ ಮಾಡಿದ್ವಿ. ಮಾಡಿದ್ಮೇಲೆ ರಾಯರ ಪವಾಡ ಆಯ್ತು ಗುರುಗಳೇ. ಅವಾಗ ನೀವ್ ಹೇಳಿದ್ರಿ ಪರವಾಗಿಲ್ಲ, ಇವಾಗ ನೀವೇನಾಯ್ತು ಅಂದ್ರೆ ಒಂದು ಮನೆ ಚೇಂಜ್ ಮಾಡ್ಬೇಕು, ನೀವು ಪುಟ್ಟು ಮನೆ ಆದ್ರೂ ಪರವಾಗಿಲ್ಲ, ಪೂರ್ವ ದಿಕ್ಕಿನ ಮನೆಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರಿ ಗುರುಗಳೇ. ಓಕೆ. ಅದೇ ರೀತಿ ಏನಾಯ್ತು ಅಂತ ಗುರುಗಳೇ, ನೀವ್ ಹೇಳಿ 9 ವಾರ ಆಗಿ 1 ತಿಂಗಳಿಗೆ ಗುರುಗಳೇ ಮನೆ ಚೇಂಜ್ ಸಿಕ್ತು ಗುರುಗಳೇ. ಅಂದ್ರೆ ನಿಮ್ಗ ಮನೆ ಚೆನ್ನಾಗಿರ್ಲಿಲ್ಲ, ಮನೆ ಚೇಂಜ್ ಮಾಡಿ ಅಂತ ಹೇಳಿದ್ದೆ. ಚಿಕ್ಕ ಮನೆ ಆದ್ರೂ ಪರವಾಗಿಲ್ಲ, ಹೌದು ಗುರುಗಳೇ, ಬೇರೆ ಮನೆಗೆ ಹೋಗಿ ಅಂತ ಹೇಳಿತ್ತಾ? ಬೇರೆ ಮನೆಗೆ ಹೋಗಿ ಅಂತ ಹೇಳಿದ್ರಿ. ಒಂದ್ ಪೂಜಾ ರೂಮ್ ಇರೋ ತರ ಮನೆಗೆ ಹೋಗಿ ಅಂತ ಹೇಳಿದ್ರಿ. ಅದಾದ್ಮೇಲೆ ನಾನ್ ಹೇಳ್ದೆ ಆ ಮನೇಲಿ ಗುರುಗಳೇ ಪೂಜಾ ರೂಮ್ ಇಲ್ಲ, ಅದರಿಂದ ಒಂದು ಮಂಟಪ ತಂದು ಇಟ್ಕೊಂಡಿದ್ದೀನಿ ಗುರುಗಳೇ ಅಂತ ಹೇಳಿದೆ. ಪರವಾಗಿಲ್ಲ, ನಿಮಗೆ ಸಿಕ್ಕೇ ಸಿಗುತ್ತೆ, ರಾಯರ ಕೃಪೆ ಇದೆ, ನನ್ನ ಆಶೀರ್ವಾದ ಇದೆ ಅಂತ ಹೇಳಿದ್ರಿ ಗುರುಗಳೇ. ಓಕೆ. ಅದೇ ರೀತಿ ನಾವು 1 ತಿಂಗಳು 1.5 ತಿಂಗಳು ಕಾದ್ವಿ ಗುರುಗಳೇ. ಅದಾದ್ಮೇಲೆ ಫಸ್ಟ್ ಪವಾಡ ಆಗಿದ್ದು ಒಂದು ಗಾಡಿ ತಗೊಂಡೆ ಗುರುಗಳೇ. ಗಾಡಿ? ಯಾವ ಗಾಡಿ? 2 ವೀಲರ್ ತಗೊಂಡೆ ಗುರುಗಳೇ. ಓಕೆ. ಅದಾದ್ಮೇಲೆ ಹಂಗೆ ಇದ್ ಮಾಡುವಾಗ ಮತ್ತೆ ಮನೆ ಹೇಳ್ದಂಗೆ ಅದೇ ಮತ್ತೆ ಎಲ್ಲಿ ಜಯನಗರ ರಾಯರ ಮಠಕ್ಕೆ ಹೋದೆ ಗುರುಗಳೇ. ನೀವ್ ಹೇಳ್ದಂಗೆ ಎಲ್ಲ ಅಲ್ಲಿ 9 ವಾರ ವ್ರತ ಆದ್ಮೇಲೆ ಪ್ರದಕ್ಷಿಣೆ ಹಾಕೊಂಡು 9 ವಾರದ ವ್ರತ ತಿಳಿಸ್ಕೊಟ್ಟಿದೀನಿ, ನೀವು ಭಕ್ತಿಯಿಂದ ಪೂಜೆ ಮಾಡಿದಿರಾ, ನನ್ನ ಭೇಟಿ ಆಗಿದ್ದೀರಾ ಬಂದು? ನಿಮ್ಮನ್ನ ಭೇಟಿ ಆಗಿದ್ದು ಅಂದ್ರೆ ಮಂತ್ರಾಲಯಕ್ಕೆ ಪಾದಯಾತ್ರೆ ಇತ್ತು ನೋಡಿ ಗುರುಗಳೇ, ಬ್ರಿಡ್ಜ್ ಇಂದ ಬಂದ್ವಲ್ಲ, ಮಾಧವರ ಬ್ರಿಡ್ಜ್ ಅಂತ. ಮಾಧವರ ಬ್ರಿಡ್ಜ್, ಅಲ್ಲಿಗೆ ನಮ್ ಫ್ಯಾಮಿಲಿ ಸಮೇತ ಬಂದಿದ್ದು ಗುರುಗಳೇ. ನನ್ ಮಗಳಿಗೂ ಆಶೀರ್ವಾದ ಮಾಡಿದ್ರಿ, ನನ್ ಮಗನಿಗೂ ಮಾಡಿದ್ರಿ, ನಮ್ ಮಿಸ್ಸಸ್ ಭಾಗ್ಯ ಅಂತ. ನಾನು ಬಂದು ಪಾದಯಾತ್ರೆ ಮಾಡಿ ಅಲ್ಲಿ ಹಾಲ ಬ್ಲಾಕ್ ಮೇಲೆ ನಿಂತಾಗ ನೀವು ನಮ್ ಕೈ ಇಟ್ಕೊಂಡಿರೋ ಕಾರ್ತಿಕ್ ಎಲ್ಲ ಫೋಟೋ ತೆಗೆದುಕೊಂಡಿದ್ರಲ್ಲ, ನಾನೇ ಅದು ಜಯಣ್ಣ ಅಂತ. ಓಕೆ. ಅದಾದ್ಮೇಲೆ ಪಾದಯಾತ್ರೆ ಬಂದ್ವಿ. ಬಂದಾದ್ಮೇಲೆ ಮತ್ತೆ ಪವಾಡ ಆಯ್ತು ಗುರುಗಳೇ. ನಾನು ತುಂಬಾ ದಿನದ ಕಾಯ್ತಿದ್ದೆ ಗುರುಗಳೇ, ನಾನು ನಮ್ ಮಿಸಸ್. ಪವಾಡ ಅಂದ್ರೆ ಇವಾಗ ಆ ಮನೆ ಇದ್ದಿದ್ದು ಡಬಲ್ ಬೆಡ್ರೂಮ್ ಗುರುಗಳೇ ಸರ್ಜಾಪುರದಲ್ಲಿ. ಅದಾದ್ಮೇಲೆ ನೀವ್ ಹೇಳ್ದಂಗೆ ಪೂಜೆ ಎಲ್ಲ ಆಗಿ ವ್ರತ ಎಲ್ಲ ಮುಗಿದ ಮೇಲೆ ಇವಾಗ ಕೋರಮಂಗಲ 80 ಫೀಟ್ ರೋಡ್ ಮೈನ್ ರೋಡ್ ಗುರುಗಳೇ, 5 ಬೆಡ್ರೂಮ್ ಮನೆಯಲ್ಲಿ ನಾನು ಬಂದಿದ್ದೀನಿ ಗುರುಗಳೇ. ಅದೇ ದೊಡ್ಡ ಪವಾಡ ಗುರುಗಳೇ. ಇವಾಗ ದೊಡ್ಡ ಪವಾಡ ಅಂದ್ರೆ ಏನ್ ಪವಾಡ ಆಯ್ತು? ಇವಾಗ ಯಾವ ತರ ಏನಾಯ್ತು? ಇವಾಗ ನೀವು 9 ವಾರ ವ್ರತ ಹೇಳ್ಕೊಟ್ರಿ ಗುರುಗಳೇ. ವ್ರತ ಹೇಳ್ಕೊಟ್ಟಾದ್ಮೇಲೆ ಅದನ್ನ ಮಾಡಿದ್ವಿ, ಕಂಟಿನ್ಯೂ ಮಾಡಿದ್ವಿ. ಓಕೆ. ಕಂಟಿನ್ಯೂ ಮಾಡಾದ್ಮೇಲೆ 1 ತಿಂಗಳಿಗೆ ಗುರುಗಳೇ ಅಷ್ಟೇ. 1 ತಿಂಗಳಿಗೆ ಏನಾಯ್ತು ಅಂದ್ರೆ ನನಗೆ ನಮ್ ಮಿಸ್ಸಸ್ಸಿಗೆ ರಾಯರೇನ ಬಂದು ಈ ತರ ಮನೆಗ್ ಒಳಗ್ ಬಂದಂಗ ಕಾಣಿಸ್ಕೊಂಡ್ರಂತೆ. ಏನಾಯ್ತು? ನಮ್ಮ ಮಿಸ್ಸಸ್ ಕನಸಿನಲ್ಲಿ ಇದು ಸೇಮ್ ಆರೆಂಜ್ ಕಲರ್ ಡ್ರೆಸ್ ಬಟ್ಟೆ ಹಾಕೊಂಡು ಮನೆ ಒಳಗ್ ಬಂದು ಬಾಗಿಲು ತೆಗೆದು ಹತ್ರ ಕಾಣಿಸ್ಕೊಂಡ್ರಂತೆ ಗುರುಗಳೇ. ಅದಾದ 1 ತಿಂಗಳಿಗೆನೆ ಕರೆಕ್ಟ್ ಆಗಿ 1 ತಿಂಗಳಿಗೆ ನಾವು ಆ ಮನೆ ಚೇಂಜ್ ಮಾಡ್ತೀವಿ ಗುರುಗಳೇ ಅಲ್ಲಿಂದ. ಓಕೆ. ಕೋರಮಂಗಲಕ್ಕೆ ಬಂದು 80 ಫೀಟ್ ರೋಡ್ ಅಲ್ಲಿ 5 ಬೆಡ್ರೂಮ್ ಮನೇಲಿ ಇದೀವಿ ಗುರುಗಳೇ ಇವಾಗ. ಕೋರಮಂಗಲದಲ್ಲಿ ಬಂದು 5 ಬೆಡ್ರೂಮ್ ಅಲ್ಲಿ ಇದ್ದೀರಾ? ಹೌದು ಗುರುಗಳೇ. ನಾನು 80 ಫೀಟ್ ರೋಡ್ ಅಲ್ಲಿ 80 ಫೀಟ್ ರೋಡ್ ವಿಪ್ರೋ ಸಿಗ್ನಲ್ ಹತ್ರ ಗುರುಗಳೇ, ಮೈನ್ ರೋಡ್ ಗುರುಗಳೇ. ಅಲ್ಲಿ 5 ಬೆಡ್ರೂಮ್ ಇದೀವಿ ಗುರುಗಳೇ. 1 ರೂಪಾಯಿ ಕೂಡ ಬಾಡಿಗೆ ಕೊಡಂಗಿಲ್ಲ ಗುರುಗಳೇ, ಕರೆಂಟ್ ಬಿಲ್ ಕೂಡ ಕಟ್ಟಂಗಿಲ್ಲ, ನೀರ್ ಬಿಲ್ ಕೂಡ ಕಟ್ಟಂಗಿಲ್ಲ ಗುರುಗಳೇ. ಅಲ್ಲ ಸ್ವಾಮಿ, ಇದೆಂತ ವಿಚಿತ್ರ ಇದು, ನನಗೆ ಶಾಕ್ ಆಗ್ತೈತೆ ಅಲ್ಲ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಗುರುಗಳೇ. 5 ಬೆಡ್ರೂಮ್ ಮನೆ, ಕರೆಂಟ್ ಬಿಲ್ ಇಲ್ಲ, ನೀರಿನ ಬಿಲ್ ಇಲ್ಲ ಗುರುಗಳೇ. ಇದು ಇದು ಎಂತ ಪವಾಡ ಮರ ನಿಂತ ಕೇಳ್ತಾ ಇದ್ರೆ ಇದು ಕೇಳ್ತಾ ಇದ್ರೆ ನನಗೆ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆಲ್ಲೋ. ಹೌದು ಗುರುಗಳೇ. ಅಲ್ಲ 5 ಬೆಡ್ರೂಮ್ ಮನೆ ಸಿಕ್ಕಿತ್ತಂದ್ರೆ ನನಗೆ ಎಷ್ಟು ಹೋಳಿಗೆ ಕೊಡ್ತೀವಿ ಇವಾಗ ಹಾಗಾದ್ರೆ? ಗುರುಗಳೇ ಹೋಳಿಗೆಲ್ಲ ನಾನು ಕಾಯ್ತಿದ್ದೀನಿ. ನಿಖಿಲನ್ನು ಕೂಡ ಫೋನ್ ಮಾಡದೆ ಸಿಕ್ಲಿಲ್ಲ ಪಾಪ. ನೀವು ಅಲ್ಲಿ ಇದಕ್ಕೆ ಮಾಧವರ ಬ್ರಿಡ್ಜ್ ಬಂದಾಗ ಕೂಡ ಹಿಂಗ್ ಹೋಗ್ತಾ ಇದ್ದೀನಿ ನಾನು, ಎಲ್ಲ ಹೋಗಿ ತುಂಬಾ ನಿಮ್ಗ ಕರ್ಮಗಳು ಹೊತ್ಕೊಂಡು ಹೋಗಿ ಬರ್ತೀನಿ ಅಂದ್ರಿ ಗುರುಗಳೇ. ಅವಾಗ್ಲೂ ಹೇಳಿದೆ ನಾನು, ಗುರುಗಳೇ ನೀವು ಬಂದ್ರೆ ನನಗೆ ಮನೆ ತರ ಸಿಕ್ಕಿದ್ರೆ ನಿಮ್ಮ ನಾವು ದಯವಿಟ್ಟು ನಮ್ಮ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಕೊಡ್ಬೇಕು ಅಂತ ಕೇಳ್ಕೊಂಡೆ ಗುರುಗಳೇ. ಆಯ್ತು ಹಾಗೆ ಆಗತ್ತೆ ಹೋಗು. ನಂದು ಕೈ ಎಡದೆ ಕಡೆ ಒಂದು ನೋವಿದೆ ಅಂತ ಹೇಳಿದ್ದೆ ಗುರುಗಳೇ, ನೀವು ಒಂದು ಹೇಳಿದ್ರಿ ನೀವು. ಅದಾಗತ್ತೆ ಹೋಗು, ಚೆನ್ನಾಗಿ ಹುಷಾರಾಗತ್ತೆ ಅಂತ. ಅದೇ ನನಗೆ ಲಾಸ್ಟಿಗೆ ನೀವು ಫೋಟೋ ತೆಗೆದಾಗ ನಾನು ಕೈ ಹಿಡಿದಾಗ ನನಗೆ ಒಂಥರ ರೋಮಾಂಚನ ಆಯ್ತು ಗುರುಗಳೇ.
ಮೆಸೇಜ್ ಕೂಡ ಮಾಡಿದೆ ಗುರುಗಳೇ, ಒಂದು ಪೇಜ್ ಅಷ್ಟು ಮೆಸೇಜ್ ಮಾಡಿದ್ದೆ ಕನ್ನಡದಲ್ಲಿ ಒಂದಿನ ನಿಮಗೆ. ಹ್ಮ್ ಹ್ಮ್ ಗುರುಗಳೇ, ಇವಾಗ ಮನೆ ಇಲ್ಲಿ ನನಗೆ ಆತರ ಪವಾಡ ಆಗಿ ಮನೇಲಿ ಬಂದಿದೀವಿ ಗುರುಗಳೇ, ಸಂಸಾರ ಮಕ್ಕಳೆಲ್ಲ. ಹಾ ಇವಾಗ ನನ್ನ ಮಗಳು ಕೂಡ ಸೆಕೆಂಡ್ PU ಪಾಸ್ ಆದ್ಲು ಗುರುಗಳೇ, ಫಸ್ಟ್ ಇದ್ರಲ್ಲಿ. ಹಾ ಮಗನು ಕೂಡ SSLC ಪಾಸ್ ಆಗಿ, ಅದು ಕೂಡ ಇವಾಗ ಇಲ್ಲೇ ಕೋರ್ಮಂಗದಲ್ಲೇ ಹತ್ತತ್ರದಲ್ಲೇ ಸಿಕ್ಕಿದೆ ಗುರುಗಳೇ, 1 ಕಿಲೋಮೀಟರ್ ದೂರದಲ್ಲಿ ಕಾಲೇಜ್ಗಳು, 2 ಜನಕ್ಕೂ ಕಾಲೇಜ್ ಒಳ್ಳೆ ಎಜುಕೇಶನ್ ಸಿಕ್ಕಿದೆ ಗುರುಗಳೇ. ಅಬ್ಬಬ್ಬ, ಅಲ್ಲ ಸ್ವಾಮಿ ನೋಡಿ, 9 ವಾರ ವ್ರತವನ್ನು ತಿಳಿಸ್ಕೊಟ್ಟಂತ ಸಂದರ್ಭದಲ್ಲಿ, 9 ವಾರ ಪೂಜೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಿಮಗೆ 1 2 3 4 5 ಪವಾಡ ಆಯ್ತಲ್ಲ ಟೋಟಲ್ ಆಗಿ. ಹೌದು ಗುರುಗಳೇ. ಮೊದಲನೇದಾಗಿ ಬೈಕ್ ತಗೊಂಡ್ರಿ, ಎರಡನೇದಾಗಿ 5 ಬೆಡ್ರೂಮ್ ಮನೆ ತಗೊಂಡ್ರಿ, ಕರೆಂಟ್ ಬಿಲ್ ಇಲ್ಲ, ನೀರಿನ ಬಿಲ್ ಇಲ್ಲ, ಎಲ್ಲಾ ಫ್ರೀ. ಅದಾದ್ಮೇಲೆ ಮಗಳಿಗೆ ಮಗಳಿಗೆ ಎಜುಕೇಶನ್ ಕೂಡ, ಅದು ಕೂಡ ಅವರೇ ಕಟ್ಟಿದ್ದಾರೆ ಗುರುಗಳೇ, ಫೀಸ್ 1 ಲಕ್ಷ. 1 ಲಕ್ಷ ಎಜುಕೇಶನ್ ಫ್ರೀ, 1 ಲಕ್ಷ ದುಡ್ಡು ಬಂತು. ಅದೇ ಹೌದು. ಮಗನಿಗೆ SSLC ಇದು ಏನಾಯ್ತು? SSLC ಕೂಡ ಪಾಸ್ ಆಗಿ ಅವನು ಕಾಲೇಜ್ ಹೋಗ್ತೇನೆ ಗುರುಗಳೇ. ಅದಾದ್ಮೇಲೆ ಒಂದು ಲ್ಯಾಂಡ್ ಯಾವ್ದೋ ಒಂದು ಬಿಸ್ನೆಸ್ ಇತ್ತು ಗುರುಗಳೇ, ಅದ್ರಲ್ಲೂ ಕೂಡ 50,000 ಬಂತು ಗುರುಗಳೇ. ಅಯ್ಯೋ ಅಯ್ಯಪ್ಪ, ಏನಪ್ಪ ಸ್ವಾಮಿ. ನನಗೆ ಎಷ್ಟು ಹೋಳಿಗೆ ಕೊಡ್ತಿ ಹೇಳೋ ಕರೆಕ್ಟ್ ಆಗಿ, ನಿಜವಾಗ್ಲು ನೀನು. ನಿಜವಲ್ಲೇ ಗುರುಗಳೇ, ಹೋಳಿಗೆ ಅಂತಲ್ಲ ಗುರುಗಳೇ, ನೀವು ನಮ್ಮ ಮನೆಗ್ ಬಂದ್ಬಿಟ್ರೆ ಸಾಕು ಗುರುಗಳೇ, ಒಂದು ದಿನ ಫುಲ್ ಹೋಳಿಗೆ ಎಷ್ಟು ಮನಸ್ಫೂರ್ತಿಯಾಗಿ ಹಾಕೊಡ್ತೀವಿ ಗುರುಗಳೇ. ಅಷ್ಟು ನನಗೆ ಖುಷಿ ಆಗ್ತಿದೆ ಗುರುಗಳೇ. 9 ಹೋಳಿಗೆ ಬೇಕು ಇವಾಗ್ಲೂ ಹೇಳ್ತಿದ್ದೆ ನಾನು. ನಿಜವಾಗ್ಲೂ ಗುರುಗಳೇ, 9 ಅಲ್ಲ ಗುರುಗಳೇ, ದಯವಿಟ್ಟು ನೀವು ಬರ್ಬೇಕು, ನಿಮ್ ಪಾದಗಳು ತೊಳೆದು ನಾವು ಆ ನೀರನ್ನು ತಲೆ ಮೇಲೆ ಹಾಕಬೇಕು. ಅಯ್ಯಪ್ಪ, ಬೇಡಪ್ಪ, ಬೇಡ ನಮ್ದು ಆ ಲೆವೆಲ್ಗೆ ಬೇಡ. ಈಗೆಲ್ಲ ರಾಯರ್ದೆ. ನಂದೇನು ಇಲ್ಲ, ನಂದು ಅಂದವರೆಲ್ಲರೂ ಸ್ಮಶಾನದಲ್ಲಿದ್ದಾರೆ. ನಂದೇನು ಇಲ್ಲ ಇಲ್ಲಿ ಎಲ್ಲಾ ರಾಯರ್ದೆ. ನನ್ ತಾಯಿ ಇದಾರ? ಇದಾರೆ ಗುರುಗಳೇ, ಕೊಡ್ತೀನಿ ಗುರುಗಳೇ. ಅವ್ರದಂತೂ ಹಗಲು ರಾತ್ರಿ ನಿಮ್ದೇ ಧ್ಯಾನ ಮಾಡ್ತಾರೆ ಗುರುಗಳೇ. ಕೊಡಿ, ನನ್ ತಾಯಿ ಕೊಟ್ಟೆ ಕೊಡಿ, ನನ್ ತಾಯಿ ಕೊಡಿ. ಜೈ ಶ್ರೀರಾಮ್ ಗುರುಗಳೇ. ಜೈ ಶ್ರೀರಾಮ್. ಅಲ್ಲಮ್ಮ, ಈಗ ನನಗೆ ಒಳಗೆ ಕೊಡ್ಬೇಕಲ್ಲಮ್ಮ ತಾಯಿ ನೀನು. ಅಲ್ಲ, ಇದೆಂತ ಪವಾಡ. ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಸುರಿಮಳೆ ಇಸ್ಕೊಳಕ್ 2 ಕೈ, ಕೊಡಾಕ್ ಸ್ಟಾರ್ಟ್ ಮಾಡಿದಂದ್ರೆ 1000 ಕೈ. ಇನ್ನೊಂದು ಅಪ್ಪಾಜಿ, ನಾನು ಅಪ್ಪಾಜಿ ಅಂತೀನಿ, ನೀವ್ ಅಪ್ಪಾಜಿನೇ ನನಗೆ. ನನ್ ಮಗ ಪಾಸ್ ಆಗ್ತಾನೋಪ್ಪ, ಏನಾಗ್ತಾನೋ ಅನ್ನೋದೇ ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಅಪ್ಪಾಜಿ. ಅವ್ನ್ ಸ್ಕೂಲಿಗೆ ಹೋಗ್ಬೇಕಾರೆ ಎಲ್ಲ ರಾಯರಿದ್ದಾರೆ ಅಂತ ನೆನ್ಕೊ, DSS ಗುರು ನೆನ್ಕೊ ಅಂತ ಎಲ್ಲ ಹೇಳಿವು ನಾವು. 80% ಬಂದಿದ್ದಾನೆ ಅಪ್ಪಾಜಿ. 80% ಬಂದಿದೆ. ಅಲ್ಲಮ್ಮ ತಾಯಿ, ಈಗ ನೋಡಿ ಇಲ್ಲಿ ಒಂದ್ ವಿಚಾರದಲ್ಲಿ ಎಂತಿಂತ ಪವಾಡ ಆಗೋದು ನಿಮ್ದು. ನಿಜವಾಗ್ಲು ನನಗೆ ಬಹಳ ರೋಮಾಂಚನ ಆಗ್ತದೆ ಕೇಳ್ತಾ ಇದ್ರೆ. ಹೌದು ಹೌದು ಅಪ್ಪಾಜಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತೀನಿ ನನ್ನ ತಾಯಿ. ಮಗಳು 92% ಸೈನ್ಸ್ ಅಲ್ಲಿ ಅಪ್ಪಾಜಿ. ಸೈನ್ಸ್ ಅಲ್ಲಿ 92. ಮುಟ್ಟಿದ್ದೆಲ್ಲ ಚಿನ್ನ ಆಯ್ತು ಹೋಗ್ರಿ ನೀವು. ಯಾಕಂದ್ರೆ ನೀವು ಪಾದ ಹಿಡಿದಿದ್ದೆ ರಾಘವೇಂದ್ರ ಸ್ವಾಮಿ ಅವ್ರದ್ದು. ಹೌದು ಅಪ್ಪಾಜಿ. ನಾನ್ ನಿಮ್ ಪಾದ ನೀವ್ ಹೋಗ್ತಾ ಇದ್ದೀರಲ್ಲ, ನನ್ಗೆ ಅಲ್ಲಿಗೆ ಅಂತೂ ಬರಕ್ಕೆ ಶಕ್ತಿ ಕೊಟ್ಟಿಲ್ಲ ಭಗವಂತ ನೀನು ಅಂತ. ನೀವ್ ಹೋಗುವಾಗ ನಿಮ್ ಪಾದ ನಮಸ್ಕಾರ ಮಾಡ್ಕೊತಾ ಇರ್ತೀನಿ ಗುರುಜಿ ನಾನು ಅಪ್ಪಾಜಿ. ಇರ್ಲಿ ಈಗ ಒಂದು ನಿಮ್ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊತೀನಿ. ನಮ್ಮನೆಯವರು ಇಷ್ಟೊಂದ್ ಇದಾಗಿ ಹೋಗ್ಬಿಟ್ಟಿದ್ಯಲ್ಲ ನೀನು, ನನ್ಗೆ ಹೋಗೋಣ ಅಂದ್ರೆ ದೇವ್ರು ನನಗೆ ಇಂತ ಇದು ಅಂತ ಹೇಳ್ತಾರೆ ಅಪ್ಪಾಜಿ. ಅಯ್ಯೋ ಅಂತ ಇರ್ಲಿ, ಮನುಷ್ಯರನ್ನ ದೇವ್ರನ್ನ ಮಾಡ್ಬೇಡಿ. ಯಾಕಂದ್ರೆ ಇಲ್ಲಿ ನಾವು ಮನುಷ್ಯರು, ಅರ್ಥ ಇಲ್ಲ ಆಯ್ತಮ್ಮ? ಅಪ್ಪಾಜಿ, ನೀವಿರೋವತ್ಗೆ ನಾವ್ ಈ ಜಾಗದಲ್ಲಿ ಬಂದ್ ಕೂತಿರೋದು. ಇಲ್ಲ ಅಂದ್ರೆ ನಾವೇನು ಗುರುಜಿ, ನಾನ್ ಹೇಳಿದ್ದೆ ನೀವ್ ಮನೆ ಖಾಲಿ ಮಾಡ್ಬೇಕು ಅಂದಾಗ, ಅಪ್ಪಾಜಿ ನಮಗ ಆಗಲ್ಲ ಅಪ್ಪಾಜಿ, ನಾವ್ ಇರೋದೇ ಡ್ರೈವರ್ ಅಪ್ಪಾಜಿ, ಅವ್ರಿಗೆ ಎಷ್ಟು ಸಂಬಳ ಸಿಗುತ್ತೆ. ನಾನ್ ನಿಮ್ ಹತ್ರ ಹೇಳ್ಕೊಂಡಿದ್ದೆ, ನನಗೆ ಆಗಲ್ಲ ಅಪ್ಪಾಜಿ, ನನಗೆ ಈ ಮನೆ ಖಾಲಿ ಮಾಡಿದ್ರೆ ಬೇರೆ ಕಡೆ ಹೋಗಕ್ಕೆ ಅಂತ. ಇಲ್ಲ ಹೋಗಮ್ಮ, ನಿನಗೆ ಆಗುತ್ತೆ ಅಂತ ಹೇಳಿದ್ರಿ ಅಪ್ಪಾಜಿ. ಇವತ್ತು ದೇವ್ರು ನನಗೆ ಏನ್ ನೋಡಿ, ಆಗಲ್ಲ ಅಂದಿದ್ದಕ್ಕೆ 5 ಬೆಡ್ರೂಮ್ ಇರ್ತಕ್ಕಂತ ಮನಿ ಕೊಟ್ಬಿಟ್ರು ಭಗವಂತ. ಕರೆಂಟ್ ಬಿಲ್ ಇಲ್ಲ, ನೀರಿನ ಬಿಲ್ ಇಲ್ಲ, ಏನು ಇಲ್ಲ. ಏನು ಇಲ್ಲ ಗುರುಗಳೇ. ನಮ್ಮ ರಾಯರದು ದೊಡ್ಡ ಫೋಟೋ ತಂದಿಟ್ಟಿದ್ದೀನಿ ಗುರುಗಳೇ. ಅದ್ಭುತ. ಅಲ್ಲಿ ತಂದು ಗುರುವಾರ ಕೊಟ್ಟಿದಾರಲ್ಲ ಓನರ್, ಅವರಿಗೂ ಒಳ್ಳೇದಾಗ್ಲಿ ಅಪ್ಪಾಜಿ. ಒಳ್ಳೇದಾಗ್ಲಿ, ಚಿಂತಿಸಬೇಡಿ. ಅವ್ರಿಗೂ ಎಲ್ಲಾರ್ಗೂ ಒಳ್ಳೇದಾಗತ್ತೆ. ಎಲ್ಲಾರನ್ನು ಕಾಪಾಡು ಭಗವಂತ ಅಂದ್ರೆ ನಮ್ಮ ರಾಯರು. ಕಷ್ಟದಲ್ಲಿ ನಿನ್ನ ಕಷ್ಟದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳು ಅಂತ ಹೇಳಿದ್ದಾರೆ. ರಾಯರಿದ್ದಾರೆ ಅಂತ ಹೇಳು, ಖಂಡಿತ ನಿಮ್ಗೆ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ಅಂತ ಹೇಳಿದ್ದಾರೆ. ನನ್ ಕನಸಿನಲ್ಲಿ ಏನ್ ಬಂದಿದೆ ಅಪ್ಪಾಜಿ, ನೀವು ಹಿಂಗೆ ರಾಮ ಫೋಟೋ ಇಟ್ಕೊಂಡ್ ಬತ್ತಿದ್ದೀರಾ, ಹಿಂಗೆ ಎಲ್ಲರ ಕಣ್ಣು ದೃಷ್ಟಿ ಬೀಳುತ್ತೆ ಅಂತ ಹಿಂಗೆ ವೇಲ ಹಿಂಗ್ ಒಂಥರ ಗೋಲ್ಡ್ ಕಲರ್ ವೇಲ್ ಮುಚ್ಕೆ ಬತ್ತಿದ್ರ ಅಪ್ಪಾಜಿ. ಕಣ್ಬಿಟ್ ನೋಡ್ತೀನಿ, 4 ಗಂಟೆ ಆಗೈತಿ. ಯಪ್ಪ ಎಲ್ಲಿ ಬಂದವ್ರೆ ಅಂತ ನೋಡ್ತೀನಿ, ರಾತ್ರಿ ಕನ್ಸು. ಇರ್ಲಿ ತಾಯಿ, ಒಳ್ಳೇದಾಗ್ಲಿ. ನನಗೆ ತುಂಬಾ ಖುಷಿ ಆಯ್ತು. ಎಲ್ರು ಹೇಳಿ ಒಂದ್ಸಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ.
ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.